ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ಶ್ರುತಿ. ಇವತ್ತು ಬೆಳಗ್ಗೆ ತಿಂಡಿ ಮುಗಿಸಿ ಟೆರೆಸ್ಗೆ ಬಂದಿದ್ದೀನಿ. ಸ್ವಲ್ಪ ಕೆಲಸಗಳು ಜಾಸ್ತಿ ಇದೆ ಇವತ್ತು ಟೆರೆಸಲ್ಲಿ. ಕೆಲವೆಲ್ಲ ರಿಪೋರ್ಟ್ ಮಾಡಬೇಕಾಗಿದೆ. ಒಬ್ಬರಿಗೆ ಟ್ಯೂಬರ್ ಮತ್ತು ಲಿಲ್ಲಿ ಕಳಿಸ್ಬೇಕು. ಇಲ್ಲಿ ನೋಡ್ತಾ ಇದ್ದೀರಾ ಅಖಿಲ. ಮತ್ತು ಇವತ್ತು ಲೋಟಸಲ್ಲಿ ಅಜೋಲಾ ಜಾಸ್ತಿ ಆಗಿಬಿಟ್ಟಾಗ, ಡಕ್ವೀಡ್ ಜಾಸ್ತಿ ಆದಾಗ ಏನಾಗುತ್ತೆ ಅಂತ ಹೇಳ್ತೀನಿ. ಮತ್ತು ತುಂಬ ಜನ ಪ್ಲ್ಯಾಂಟ್ಸ್ನ ನನ್ನಲ್ಲಿ ಬೈ ಮಾಡುವಾಗ ತೊಗೊಂಡೋಗುವಾಗ ಸ್ವಲ್ಪ ಅಜೋಲಾನೂ ಹಾಕಿ ಡಕ್ವೀಡು ಹಾಕಿ ಅಂತ ಹೇಳ್ತಾರೆ. ಹಾಗಾಗಿ ನಾನು ಅವ್ರಿಗೆ ಪ್ರತಿಯೊಬ್ರಿಗೂ ಅವರು ನನ್ನ ಹತ್ರ ಪ್ಲ್ಯಾಂಟ್ಸ್ನ ತೊಗೊಂಡು ಹೋಗುವಾಗ ನಾನು ಹೇಳ್ತಾ ಇರ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ ಅಜೋಲಾ ಎಷ್ಟು ಜಾಸ್ತಿ ಆಗಿದೆ ಅಂತ. ಮತ್ತು ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರ್ತೀನಿ ಅಜೋಲಾ ಜಾಸ್ತಿ ಆದರೆ ತೆಗೆದುಬಿಡಬೇಕು ಆ ಥರ ಅಂತ. ಮತ್ತು ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಒಂದು ಟ್ಯೂಬರ್ನ ಪ್ಲ್ಯಾಂಟ್ ಮಾಡಿದ್ದೀನಿ. ಆದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಜಾಸ್ತಿ ಆಗಿದೆ ಅಜೋಲಾ ಅಂತ ಅಂದ್ಬಿಟ್ಟು. ಫುಲ್ ಒಂದು ಕಾರ್ಪೆಟ್ ಥರ, ಒಂದು ಗ್ರೀನ್ ಕಾರ್ಪೆಟ್ ಥರ ಫುಲ್ ಜಾಸ್ತಿ ಆಗಿದೆ. ಇದನ್ನು ಈ ಥರ ನಾವು ಬಿಡಬಾರ್ದು, ಎಲ್ಲ ತೆಗೆದುಬಿಡಬೇಕು. ಅಜೋಲಾ ಏನಂದರೆ ಎಡಿಬಲ್ ಇದು. ಅಜೋಲಾ ಮತ್ತು ಡಕ್ವೀಡ್ ಇದೆಲ್ಲ ನಾವು ಹಸುನ ಸಾಕ್ತೀವಲ್ಲ, ಕೆಲವು ಕಡೆ ಹಸು ಸಾಕುವಾಗ ಅವರ ಜಮೀನುಗಳಲ್ಲಿ ಹೊಲಗಳಲ್ಲಿ ಇದನ್ನು ಅಜೋಲಾ ಫಾರ್ಮಿಂಗ್ ಅಂತ ಮಾಡ್ಕೊಳ್ತಾರೆ. ಒಂದು ಹೊಂಡ ಥರ ಮಾಡಿ ಇದನ್ನು ಬೆಳೆಸಿ ಹಸುಗಳಿಗೆ ಮೇವಾಗಿ ಕೊಡ್ತಾರೆ ಇದನ್ನು. ಮತ್ತು ಇದರಲ್ಲಿ ನೈಟ್ರೋಜನ್ ರಿಚ್ ಇದು. ಇದನ್ನು ಫರ್ಟಿಲೈಸ್ ಆಗಿ ಯೂಸ್ ಮಾಡ್ಬೋದು, ಲೋಟಸ್ ಪ್ಲ್ಯಾಂಟ್ಸ್ಗೂ ಅಷ್ಟೇ ಮತ್ತು ಬೇರೆ ಪ್ಲ್ಯಾಂಟ್ಸ್ಗೂ ಅಷ್ಟೇ. ಇಲ್ಲಿ ನೋಡಿ ಎಷ್ಟಿದೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದು ಇದೆಲ್ಲ ತೆಗಿಲಿಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡಿ ಕಲೆಕ್ಟ್ ಮಾಡ್ತಾಯಿದ್ದೀನಿ ನಾನು. ಹಾಗಾಗಿ ನೀವು ತುಂಬ ಜನ ಲೋಟಸ್ನ ಬೆಳೆಸಿರ್ತೀರ. ಮತ್ತು ಇದೊಂದು ಎಲ್ಲರೂ, ಯಾಕಂದರೆ ನನ್ನಲ್ಲಿ ಪ್ಲ್ಯಾಂಟ್ನ ತೊಗೊಂಡೋಗುವಾಗ ನಾನು ಮೊದಲೇ ಹೇಳ್ದಂಗೆ ಅಜೋಲಾ ಹಾಕಿಸ್ಕೊಂಡು ಹೋಗ್ತಾರೆ. ಆವಾಗ ಅವ್ರಿಗೆ ನಾನು ಹೇಳಿ ಕಳಿಸ್ಬೇಕು. ತುಂಬ ಜಾಸ್ತಿ ಆಗಿಬಿಟ್ರೆ ಪ್ಲ್ಯಾಂಟ್ ಗ್ರೋತ್ ಕಮ್ಮಿ ಆಗಿಬಿಡುತ್ತೆ. ನೀವು ಅದನ್ನು ಆವಾಗವಾಗ ಕ್ಲೀನ್ ಮಾಡ್ಕೊಳ್ಳಿ. ಮತ್ತು ಕ್ಲೀನ್ ಮಾಡಿಕೊಂಡು ಬೇರೆ ಗಿಡಗಳಿಗೆ, ಅಂದರೆ ಫ್ಲವರಿಂಗ್ ಪ್ಲ್ಯಾಂಟ್ಸ್ಗೆ, ಬೇರೆ ಪ್ಲ್ಯಾಂಟ್ಸ್ಗೆ, ಫ್ರೂಟ್ ಪ್ಲ್ಯಾಂಟ್ಸ್ಗೆ, ಅದಕ್ಕೆಲ್ಲ ಫರ್ಟಿಲೈಸ್ ಆಗಿ ಯೂಸ್ ಮಾಡ್ಬೋದು ಇದನ್ನು. ಇಲ್ಲಿ ನೋಡಿ ಸ್ವಲ್ಪ ಇದ್ದರೆ ಸಾಕು, ಇದು ತುಂಬ ಜಾಸ್ತಿ ಆಗಬಾರ್ದು. ಇಲ್ಲಿ ನೋಡಿ ಇಲ್ಲೆಲ್ಲ ಎಲೆಗಳು ಬರ್ತಾಯಿದೆ ಲೋಟಸ್ದು. ತುಂಬ್ಕೊಂಡ್ಬಿಟ್ಟಿತ್ತು ಇದು, ಸುಮಾರು 1 ಇಂಚಷ್ಟು ಜಾಸ್ತಿ ಆಗಿಬಿಟ್ಟಿತ್ತು. ಇಷ್ಟು ಬಿಟ್ಟರೆ ಸಾಕಾಗತ್ತೆ. ನೋಡಿ ಇಲ್ಲಿ ತುಂಬ ಬಾಟ್ಸಲ್ಲಿ ಇದೇ ಥರ ಆಗಿದೆ. ಇಲ್ಲಿ ನೋಡಿ ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂತ. ಮತ್ತು ಈ ಪಾಟಲ್ಲೂ ನೋಡಿ ಎಷ್ಟು ಜಾಸ್ತಿ ಆಗಿದೆ. ಇಲ್ಲಿ ಕಾಣಿಸ್ತಾ ಇದೆಯಾ? ಮತ್ತು ನೋಡಿ ಇದರಲ್ಲಿ ಡಕ್ವೀಡ್ ಜಾಸ್ತಿ ಆಗೋಗಿದೆ ತುಂಬ. ಇದು ರೌಂಡ್ ಇದೆಯಲ್ಲ ಲೀಫು, ಇದೆಲ್ಲ ಡಕ್ವೀಡ್. ಮತ್ತು ಇಲ್ಲಿ ಸ್ವಲ್ಪ ಫ್ಲವರ್ ಶೇಪಲ್ಲಿ ಇದೆಯಲ್ಲ ಅದು ಅಜೋಲಾ. ಸ್ವಲ್ಪ ಗ್ರೀನ್ ಜಾಸ್ತಿ ಇರುತ್ತೆ ಅಜೋಲಾ. ಮತ್ತು ಇದು ಒಂದು ನಮೋ ಅನ್ನೋ ವೆರೈಟಿ ಲೋಟಸ್. ಇದು ಮೊಗ್ಗನ್ನ ಇಲ್ಲಿ ನೋಡ್ತಾ ಇದ್ದೀರಾ ಹೆಂಗೆ ಅಟ್ಯಾಕ್ ಮಾಡಿದೆ, ಹುಳು ತಿಂದ್ಬಿಟ್ಟಿದೆ. ಇಲ್ಲೊಂದು ಮೊಗ್ಗು ಬರ್ತಾಯಿದೆ, ಇದು ಏನು ಮಾಡುತ್ತೋ ಗೊತ್ತಿಲ್ಲ. ಇಲ್ಲಿ ನೋಡಿ ಇಷ್ಟೊಂದು ಜಾಸ್ತಿ ಆಗಿದೆ. ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಯಾಕಂದರೆ ನಾವು ಕೆಳಗಡೆ ಫರ್ಟಿಲೈಸರ್ ಕೊಟ್ಟಿರ್ತೀವಲ್ವ, ಹಸು ಗೊಬ್ಬರ. ಮತ್ತು ನಿನ್ನೆ ನಾನು ತೋರಿಸಿದ್ದಲ್ಲ ವೀಡಿಯೋಲಿ, ಮಸ್ಟರ್ಡ್ ಕೇಕ್ ಈ ಥರದ್ದು, ಬೋನ್ ಮಿಲ್ ಈ ಥರದ್ದೆಲ್ಲ ಕೊಟ್ಟಿರ್ತೀವಿ. ಹಾಗಾಗಿ ಇದು ತುಂಬ ಜಾಸ್ತಿ ಆಗಿಬಿಡುತ್ತೆ. ಮತ್ತು ವೆದರ್ ಸ್ಟ್ರೆಸ್ಸಿಂದ ಇಲ್ಲಿ ನೋಡ್ತಾ ಇರ್ಬೋದು ಮೊಗ್ಗು ಒಣಗ್ತಾ ಇದೆ. ಇದು ಒಣಗೋಗಿದೆ, ಇದು ಬ್ಲೂಮ್ ಆಗಲ್ಲ. ಇದು ಸನ್ಲೈಟ್ ಬೇಕು ಫುಲ್ಲು ಲೋಟಸ್ ಸ್ಕೇಲ್ ಅಂದರೆ ಈ ರೀತಿ ಆಗಿಬಿಡುತ್ತೆ ಮಳೆಗಾಲದಲ್ಲಿ. ಇವತ್ತಂತೂ ತುಂಬ ಮೋಡ ಇದೆ, ಸ್ವಲ್ಪನೂ ಬಿಸಿಲೇ ಇಲ್ಲ. ಆಗಲೇ ಟೈಮು 10 ಆಗ್ತಾ ಇದೆ, ಆದರೂ ವೆದರ್ ತುಂಬ ಗಾಳಿ ಜಾಸ್ತಿ ಮತ್ತು ಸ್ವಲ್ಪನೂ ಬಿಸಿಲಿಲ್ಲ ಟೆರೆಸಲ್ಲಿ. ಮತ್ತು ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಅಜೋಲಾ ಕಲೆಕ್ಟ್ ಮಾಡಾದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಇದನ್ನೆಲ್ಲ ತೆಗೆದು ಬೇರೆ ಪ್ಲ್ಯಾಂಟ್ಸ್ಗೆ ಕೊಡ್ತೀನಿ. ಇದು ನೋಡಿ ಇವಾಗೆಲ್ಲ ಇದನ್ನು ಕ್ಲೀನ್ ಮಾಡಿರ್ತೀನಿ. ಇನ್ನು 2 ಡೇಸಲ್ಲಿ ಮತ್ತೆ ಇಷ್ಟು ಜಾಸ್ತಿ ಆಗಿಬಿಟ್ಟಿರುತ್ತೆ. ಇದರಲ್ಲಿ ಬೇರೆ ಪ್ಲ್ಯಾಂಟ್ಸ್ಗೆ ಕೊಟ್ಟರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಒಳ್ಳೆಯ ಫರ್ಟಿಲೈಸರ್ ಇದು. ನಾನು ಇತ್ತೀಚೆಗೆ ಯಾವುದೂ ಫರ್ಟಿಲೈಸರ್ ಹಾಕೇ ಇಲ್ಲ ಟೆರೆಸ್ ಗಾರ್ಡನಲ್ಲಿ. ಎಲ್ಲ ಪ್ಲ್ಯಾಂಟ್ಸ್ಗೂ ಬರೀ ಇದೇ ಕೊಡ್ತಾಯಿದ್ದೀನಿ. ಯಾಕಂದರೆ ಇದರಲ್ಲಿ ಜಾಸ್ತಿ ಆಗ್ತಾ ಇರೋದ್ರಿಂದ. ಇಲ್ಲಿ ನೋಡಿ ಜಾಸ್ತಿ ಆಗ್ತಿರೋದ್ರಿಂದ ಇದನ್ನು ತೆಗೆದು ಬೇರೆ ಪ್ಲ್ಯಾಂಟ್ಸ್ಗೆ ಕೊಡ್ತಾಯಿದ್ದೀನಿ. ಮತ್ತು ಮೋಡ ಇರೋದ್ರಿಂದ ನೋಡಿ ಇದು
ಲಿಲ್ಲಿ ಅರಳೇ ಇಲ್ಲ, ಅರಳಬೇಕು ಇಷ್ಟರಲ್ಲಿ, ಅರಳೇ ಇಲ್ಲ ಅಂದರೆ. ಮತ್ತು ನಿನ್ನೆ ಒಬ್ಬರು ಕಮೆಂಟಲ್ಲಿ ಕೇಳಿದರು, ನಿನ್ನೆ ನಾನು ಪ್ಲ್ಯಾಂಟಿಂಗ್ ವಿಡಿಯೋ ಮಾಡಿದಾಗ ನೀರು ಅಷ್ಟೇ ಸಾಕಾಗುತ್ತಾ ಅಂತ. ನಾನು ಸ್ವಲ್ಪ ಬಿಸಿಲು ತಾಕಬೇಕಂತ ಹೇಳಿದ್ನಲ್ವ ನಿನ್ನೆ, ಆ ಥರ ಕೇಳಿದರು. ಆದರೆ ಬಿಸಿಲಲ್ಲಿ ಇಟ್ಟಾಗ ನೀರು ಹಾವಿ ಆಗುವಾಗ ಅದನ್ನು ನಾವು ಮತ್ತೆ ಫಿಲ್ ಮಾಡ್ಕೊಳ್ಬೇಕಾಗತ್ತೆ. ಮೊದಲೇ ತುಂಬ ತುಂಬಿಸ್ಬಾರ್ದು, ನಮಗೆ ಅದ್ರ ಗ್ರೋತ್ ಗೊತ್ತಾಗಬೇಕಲ್ವ, ಎಷ್ಟು ಎಲೆ ಬರ್ತಾಯಿದೆ ಏನು ಅಂತ. ಹಾಗಾಗಿ ಅದೊಂದು ಕಮೆಂಟ್ ಬಂದಿತ್ತು ನಿನ್ನೆ. ಮತ್ತು ಇಲ್ಲಿ ನೋಡಿ ಇದರಲ್ಲೆಲ್ಲ ಹೇಗಾಗಿದೆ. ಬೆಳಗ್ಗೆ ಇದ್ದರೆ ಸ್ಮಾರ್ಟ್ ಆಗಿ. ನಾನಿವತ್ತು ಒಂದು ಟ್ಯೂಬರ್ ಕಳಿಸ್ಬೇಕಿತ್ತು, ಹಾಗಾಗಿ ಬಂದೆ ಮೇಲೆ. ಆದರೆ ಇದು ಇಷ್ಟೊಂದು ಆಗಿರೋದ್ರಿಂದ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮಾಡೋಣ ಅಂತ. ಮತ್ತು ಇಲ್ಲಿ ನೋಡಿ, ಇದು ಲಾಸ್ಟ್ ಕಲ್ಟಿವರ್ ಅಂತ ತೋರಿಸಿದ್ನಲ್ವ ನಾನು ಲಾಸ್ಟ್ ವಿಡಿಯೋದಲ್ಲಿ, ಮೊಗ್ಗು ಬಂದಿದೆ 2 ಪಾಟಲ್ಲಿ ಅಂತ. ಯಾಕೆ ಇದು ಮೊಗ್ಗು ಬರ್ತಾಯಿಲ್ಲ, ಮೊಗ್ಗು ಮೇಲೆ ಬರ್ತಾಯಿಲ್ಲ? ಸೇಮ್ ಟೈಮಲ್ಲೇ 2 ಪ್ಲ್ಯಾಂಟ್ ಮಾಡಿರೋದು. ಇದು ಮೇಲೆ ಬಂತು ಮೊಗ್ಗು, ಈ ಮೊಗ್ಗು. ಇದು ಯಾಕೆ ಬರ್ತಾಯಿಲ್ಲ ಅಂತ ನಾನು ಅಬ್ಸರ್ವ್ ಮಾಡಿ ಇಲ್ಲಿ ಹಿಂದೆಯಿಂದ ಬಂದು ನೋಡಿದ್ರೆ, ಇಲ್ಲಿ ನೋಡ್ತಾ ಇದ್ದೀರಾ, ಮೊಗ್ಗನ್ನ ಫುಲ್ಲು ಹುಳ ತಿಂದಿದೆ. ಇದು ಇನ್ನೂ ಅಷ್ಟೇ ಬ್ಲೂಮ್ ಆಗಲ್ಲ, ಇದು ಏನೂ ಇಲ್ಲ. ಇದು ತೆಗ್ದಾಕದೆ ಇದನ್ನು. ಮತ್ತು ಇದು ಅಷ್ಟೇ, ಈ ಮೊಗ್ಗು ಏನಾಗಿದೆ ಅಂತ ಗೊತ್ತಿಲ್ಲ, ಇದು ಹಾಗೇ ಇದೆ, ಬಿಸಿಲಿಲ್ವಲ್ಲ ಹಾಗಾಗಿ ಅಂತ ಅನಿಸುತ್ತೆ. ಅದೇ ಟೈಮಲ್ಲಿ ಇದು 2 ಒಟ್ಟಿಗೆ ಹಾಕಿದ್ದು, ಅದೇ ಟೈಮಲ್ಲಿ ಹಾಕಿದ್ದು. ಇದು ನೋಡಿ ಆಗಲೇ ಬ್ಲೂಮ್ ಆಗೋಕ್ಕೆ ರೆಡಿಯಾಗಿದೆ. ಇದೆಲ್ಲ ನಡೀತಾ ಇರುತ್ತೆ ಲೋಟಸಲ್ಲಿ ಈ ಥರದ್ದೆಲ್ಲ. ಮತ್ತು ಇದರಲ್ಲಿ ನೋಡಿ ಒಂದು ಮೊಗ್ಗು ಬಂದಿತ್ತು ಅಂತ ತೋರಿಸಿದೆ ನಾನು. ಇಲ್ಲಿ ನೋಡಿ ಇನ್ನೊಂದು ಮೊಗ್ಗು ಬಂದಿದೆ. ಲೀಫ್ ಈಗ ಸ್ವಲ್ಪ ದೊಡ್ಡದಾಗ್ತಾಯಿದೆ, ಒಂದು 7-8 ಲೀಫ್ ಇರಬೇಕಷ್ಟೇ, ಆಗ್ತಾಯಿದೆ. 2 ಮೊಗ್ಗು ಬಂದಿದೆ. ಮತ್ತು ನೋಡಿ ಹೂವು ತೆಗ್ದಿಲ್ಲ ಇವತ್ತು. ಹೂವು ತೆಗಿಯೋಕ್ಕೆ ಅಂತ ಬಂದೆ. ಜಾಜಿ ಹೂವೆಲ್ಲ ಸುಮಾರು ಬಿಟ್ಟಿದೆ. ಇವತ್ತು ಯಾವುದೂ ಹೂವು ತೆಗ್ದಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ ಮೋಡ ಎಷ್ಟಿದೆ ಅಂತ ಅಂದ್ಬಿಟ್ಟು. ಹೂವು ತೆಗೆದು ಆಮೇಲೆ ನೆಕ್ಸ್ಟು ಮತ್ತೆ ಬೇರೆ ಕೆಲಸಕ್ಕೆ ಹೋಗಬೇಕು. ಇಲ್ಲಿ ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ. ಇದೆಲ್ಲ ಜಾಸ್ತಿ ಆಗೋಗಿದೆ ಇದರಲ್ಲಿ ಅಜೋಲಾ. ಅಂದರೆ ನಿಮಗೆ ಫರ್ಟಿಲೈಸರ್ನೆಲ್ಲ ತುಂಬ ಅಬ್ಸರ್ವ್ ಮಾಡಿಬಿಡುತ್ತೆ, ಹಾಗಾಗಿ ಕ್ಲೀನ್ ಮಾಡ್ಕೊಬಿಡ್ಬೇಕು. ಇಲ್ಲಿ ನೋಡಿ ಇದರಲ್ಲೂ ಜಾಸ್ತಿ ಆಗಿದೆ. ಇದೆಲ್ಲ ಸಂಜೆ ಬಂದು ಮಾಡ್ತೀನಿ. ಇವಾಗ ಇಲ್ಲಿ ಮಾಡ್ತಾಯಿದ್ರೆ ಬೇರೆ ಕೆಲಸಗಳಾಗಲ್ಲ. ತುಂಬ ಜನ ಹಾಗೆ ಕೇಳ್ತಾರೆ ನನ್ನ, ಇದೆಲ್ಲ ಯಾವಾಗ ಮಾಡ್ತೀರಾ ನೀವು? ಇಷ್ಟೊಂದು ಕೆಲಸಗಳು ಮಾಡಿ ಒಳಗಡೆ ಕೆಲಸ ಮಾಡೋಕ್ಕಾಗುತ್ತಾ ಮನೆ ಒಳಗೆ? ಆ ಥರ ಕೇಳ್ತಿರ್ತಾರೆ. ಏನು ಮಾಡೋದು, ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಬೇಕು. ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೀರಾ, ಇವತ್ತೊಂದು ಮಲ್ಟಿಪೆಟಲ್ ದಾಸವಾಳ ಅರಳಿದೆ, ಮತ್ತು ಇದು 2 ಅರಳಿದೆ. ಇವತ್ತೆಲ್ಲ ಹೂ ತೆಗ್ದಿಲ್ಲ, ಹಾಗಾಗಿ ಎಲ್ಲ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಮತ್ತು ಇಲ್ಲಿ ನೋಡಿ ಇದೊಂದು ಬ್ಲೂಮ್ ಆಗಿದೆ ಇವತ್ತು. ಮತ್ತು ಅಕ್ಕಿಲ ನೋಡಿದ್ರಲ್ವ ಆಗಲೇ ಬ್ಲೂಮ್ ಆಗಿರೋದು. ಮತ್ತು ಅಲ್ಲಿ ನೋಡ್ತಾ ಇದ್ದೀರಾ, ಅಲ್ಲೊಂದು ಹತ್ತಿರದಿಂದ ದೂರದಿಂದ ಆರೆಂಜ್ ಕಲರ್. ಮತ್ತು ಇದೆಲ್ಲ ಹೂವು ಸ್ಪೆಂಡ್ ಆಯಿತು ನೋಡಿ, ಎಲ್ಲ ಉದುರೋಗಿದೆ. ಹೀಗೆ ಹೊಸಬರಿದ್ದರೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ತುಂಬ ವಿಚಾರಗಳು ತಿಳಿಯುತ್ತೆ ಗಾರ್ಡನಿಂಗ್ ಬಗ್ಗೆ. ಸ್ವಲ್ಪ ನನಗೆ ತಿಳಿದಿರೋ ವಿಚಾರಗಳನ್ನ ನಿಮಗೂ ತಿಳಿಸ್ತೀನಿ. ಮತ್ತು ನಾನು ವಿಡಿಯೋ ಮಾಡ್ತಾನೆ ನಾನು ಮಾತಾಡ್ತಾ ಇರ್ತೀನಿ. ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಮಾತಾಡುವಾಗ, ಮತ್ತು ವಾಯ್ಸ್ ಓವರ್ ಮಾಡಲ್ಲ. ಹಾಗಾಗಿ ಇದು ನೋಡಿ ಒಂದು ಗ್ರೌಂಡ್ ಆರ್ಕಿಡ್ ಪ್ಲ್ಯಾಂಟು, ಒಂದು 4 ವೆರೈಟೀಸ್ ಇದೆ ನನ್ನಲ್ಲಿ. ಇದೂ ತುಂಬ ಒಳ್ಳೆ ಫ್ಲವರಿಂಗ್ ಪ್ಲ್ಯಾಂಟ್. ಮತ್ತು ಎಲ್ಲ ನೋಡಿ ಇಲ್ಲಿ ಕಾಯಿನ್ ಲೀಫ್ ಬರ್ತಾಯಿದೆ ಲೋಟಸಲ್ಲಿ. ಮತ್ತು ಇಲ್ಲಿ ನೋಡಿ ಎಫಿಟ್ಸ್ ಅಂತ ಕರಿತೀವಿ, ಇದು ಜಾಸ್ತಿ ಆಗಿಬಿಡುತ್ತೆ ಇವಾಗ ಈ ಟೈಮಲ್ಲಿ. ಹೀಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.